ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಯೂಟ್ಯೂಬ್ ಕಡೆಯಿಂದ ಒಳ್ಳೆ ಫ್ಯೂಚರ್ ಬಂದಿದೆ. ಅದೇನಪ್ಪ ಅಂತ ಹೇಳಿದ್ರೆ ಹೈಪ್ ಮಾಡೋ ಫ್ಯೂಚರ್. ಓಕೆನಾ? ತುಂಬ ಜನಕ್ಕೆ ಹೈಪ್ ಮಾಡೋದಂದ್ರೆ ಏನು, ಈ ಫ್ಯೂಚರ್ ಏನಕ್ಕೆ ಬಂದಿದೆ ಏನು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಓಕೆನಾ? ಮತ್ತು ಈ ಹೈಪ್ ಫ್ಯೂಚರಿಂದ ಏನು ಬೆನಿಫಿಟ್ಸ್ ಇದೆ ನಮಗೆ, ಇಲ್ಲ ನಾವೇನಾದರೂ ಬೇರೆಯವರು ವಿಡಿಯೋಗೆ ಬರೀ ಹೈಪ್ ಮಾಡ್ತಾ ಹೋಗೋದೇ, ಇದರಿಂದ ಏನು ಯೂಸ್ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಮತ್ತು ತುಂಬ ಜನಕ್ಕೆ ಈ ಹೈಪ್ ಫ್ಯೂಚರ್ ಬಂದೇ ಇಲ್ಲ ತುಂಬ ಜನಕ್ಕೆ. ಓಕೆನಾ? ಮತ್ತು ಇನ್ನೂ ತುಂಬ ಜನ ಈ ಹೈಪ್ ಫ್ಯೂಚರ್ ಏನೇ ಅದನ್ನು ಯೂಸೇ ಮಾಡೋಕ್ಕೆ ಹೋಗಲ್ಲ. ಇದರಿಂದ ಏನು ಬೆನಿಫಿಟ್ಸ್ ಇದೆ, ಬೇರೆಯವ್ರ ವಿಡಿಯೋಗೆ ಬರೀ ನಾವು ಹೈಪ್ ಮಾಡ್ತಾ ಹೋಗೋದ್ರಿಂದ ನಮಗೆ ಏನು ಬೆನಿಫಿಟ್ಸ್ ಇದೆ ಅನ್ನೋದೇ ಗೊತ್ತಿರಲ್ಲ. ಓಕೆನಾ? ಮತ್ತು ಈ ಹೈಪ್ ಫ್ಯೂಚರ್ ಎಲ್ಲಿ ನಮಗೆ ಸಿಗುತ್ತೆ ಅನ್ನೋದು ಕೂಡ ತುಂಬ ಜನಕ್ಕೆ ಗೊತ್ತಿರಲ್ಲ. ಇದು ಒಂದು ಡೌಟ್ ಇರುತ್ತೆ ಎಲ್ರಿಗೂ. ಇದು ಎಷ್ಟು ಸಬ್ಸ್ಕ್ರೈಬರ್ಸ್ ಇರೋರಿಗೆ ಈ ಹೈಪ್ ಫೀಚರ್ ಸಿಗುತ್ತೆ, ಇದರಿಂದ ನಮಗೇನು ಯೂಸ್ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ಓಕೆನಾ? ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಹೈಪ್ ಫೀಚರ್ ಏನಕ್ಕೆ ಇದೆ ಅಂತಾನೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಫ್ರೆಂಡ್ಸ್, ಈ ಹೈಪ್ ಫೀಚರ್ ಬಂದ್ಬಿಟ್ಟು ಏನಕ್ಕೆ ಯೂಟ್ಯೂಬಲ್ಲಿ ಬಂದಿದೆ ಅಂತ ಹೇಳೋದಾದ್ರೆ, ಈ ಹೈಪ್ ಫೀಚರ್ ಬಂದ್ಬಿಟ್ಟು ಯಾರು ಸ್ಮಾಲ್ ಕ್ರಿಯೇಟರ್ಸ್ ಇದ್ದಾರೆ ಅವ್ರಿಗೆ ಯೂಸ್ ಆಗಲಿ ಅಂತಾನೆ ಈ ಹೈಪ್ ಫೀಚರ್ನ ಕೊಟ್ಟಿರೋದು ಯೂಟ್ಯೂಬ್. ಮತ್ತೆ ನಾನು ನಿಮಗೆ ಹೇಳ್ತೀನಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇಂದ ನಮಗೆ ಹೈಪ್ ಫೀಚರ್ ನಮ್ಮದು ವಿಡಿಯೋದಲ್ಲಿ ಕಾಣಿಸುತ್ತೆ ಅಂತ. ನಮ್ಮ ವಿಡಿಯೋ ಕೆಳಗಡೆ ಎಲ್ಲಿ ಕಾಣಿಸುತ್ತೆ ಮತ್ತು ಎಷ್ಟು ಸಬ್ಸ್ಕ್ರೈಬರ್ಸಿಂದ ಕಾಣಿಸುತ್ತೆ ಅಂತ. ಓಕೆನಾ? ಟೋಟಲಿ ಹೇಳಬೇಕಂದ್ರೆ ಈ ಹೈಪ್ ಫೀಚರ್ ಬಂದಿರೋದೇ ಸ್ಮಾಲ್ ಕ್ರಿಯೇಟರ್ಸ್ಗೆ ಹೆಲ್ಪ್ ಆಗಲಿ ಅಂತ. ಓಕೆನಾ? ಇದು ಬಂದ್ಬಿಟ್ಟು ಮೇಯ್ನ್ ಆಗಿ ಸ್ಮಾಲ್ ಕ್ರಿಯೇಟರ್ಸಿಗೆ ಅಂತಾನೆ ಬಂದಿರೋದು ಹೈಪ್ ಫೀಚರ್. ಓಕೆನಾ? ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್, ಇದು ಹೈಪ್ ಬಂದ್ಬಿಟ್ಟು ಸ್ಮಾಲ್ ಕ್ರಿಯೇಟರ್ಗೆ ಏನಕ್ಕೆ ಯೂಸ್ ಆಗ್ತಿದೆ ಅಂದರೆ, ಈಗ ಸ್ಮಾಲ್ ಕ್ರಿಯೇಟರ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆ ಜಾಸ್ತಿ ಹೈಪ್ ಸಿಗೋದ್ರಿಂದ ಕೂಡ ಯೂಸ್ ಆಗುತ್ತೆ. ಯಾವ ರೀತಿ ಅಂತ ಹೇಳೋದಾದ್ರೆ, ಈಗ ನಮಗೆ ಏನು ಹೈಪ್ ಜಾಸ್ತಿ ಸಿಗೋದ್ರಿಂದ ನಮ್ಮದು ವೀಡಿಯೋಸ್ ಏನಿದೆ ಅದು ಹ್ಯಾಶ್ಟ್ಯಾಗಲ್ಲಿ ಹೋಗುತ್ತೆ. ಅಂದರೆ ಹ್ಯಾಶ್ಟ್ಯಾಗ್ ಅಂದರೆ ಟ್ರೆಂಡಿಂಗಲ್ಲಿ ಹೋಗುತ್ತೆ. ಇವಾಗ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ದು ಏನು ವೀಡಿಯೋಸ್ಗಳೆಲ್ಲ ಹ್ಯಾಶ್ಟ್ಯಾಗಲ್ಲಿ ಹೋಗುತ್ತೆ ಮತ್ತು ಟ್ರೆಂಡಿಂಗಲ್ಲಿ ಹೋಗ್ತಿರುತ್ತೆ. ಅದೇ ರೀತಿ ಈ ಸ್ಮಾಲ್ ಕ್ರಿಯೇಟರ್ಸ್ಗೆ ಯಾರಿಗೆಲ್ಲ ಹೈಪ್ ಜಾಸ್ತಿ ಸಿಗುತ್ತೆ ಅವ್ರದ್ದು ಏನು ಹ್ಯಾಶ್ಟ್ಯಾಗಲ್ಲಿ ಅವ್ರದ್ದು ವಿಡಿಯೋ ಶೋ ಆಗುತ್ತೆ. ಓಕೆನಾ? #1 #2 #3 ಹಂಗೆ 100 ಹ್ಯಾಶ್ ಅನ್ನ ಬಂದ್ಬಿಟ್ಟು ಕೊಟ್ಟಿದೆ. ಓಕೆನಾ? ಯೂಟ್ಯೂಬ್ ಬಂದ್ಬಿಟ್ಟು ಟಾಪ್ 100 ವಿಡಿಯೋಸ್ಗಳನ್ನ ಕೊಟ್ಟಿದೆ. ಇದರಲ್ಲಿ #1 #2 #3 ಹಂಗೆ ನಮ್ದು ಸ್ಮಾಲ್ ಕ್ರಿಯೇಟರ್ಸ್ ಯಾರ್ದೆಲ್ಲ ವಿಡಿಯೋಗೆ ಜಾಸ್ತಿ ಹೈಪ್ ಸಿಕ್ಕಿರುತ್ತೆ ಅವ್ರದ್ದೆಲ್ಲ ಬಂದ್ಬಿಟ್ಟು ಈ ರೀತಿ ಶೋ ಆಗುತ್ತೆ. ಓಕೆನಾ? ಇದು ನಮಗೆ ಬಂದ್ಬಿಟ್ಟು ಯೂಸ್ ಆಗುತ್ತೆ ಈ ಹೈಪ್ ಫ್ಯೂಚರ್ ಇಂದ. ಮತ್ತೆ ಬಂದ್ಬಿಟ್ಟು ಈ ಹೈಪ್ ಫೀಚರ್ ನಮಗೆ ಎಲ್ಲಿ ಸಿಗುತ್ತೆ, ಇದನ್ನ ನಾವು ಯಾವ ರೀತಿ ಯೂಸ್ ಮಾಡೋದು, ಈ ಹೈಪ್ ಫೀಚರ್ ಇಂದ ನಮಗೆ ಏನು ಬೆನಿಫಿಟ್ಸ್ ಇದೆ, ಮತ್ತೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇಂದ ನಮಗೆ ಈ ಹೈಪ್ ಫೀಚರ್ ಸಿಗುತ್ತೆ ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ, ಫುಲ್ ಆಗಿ ವಿಡಿಯೋನ ವಾಚ್ ಮಾಡಿ, ಅವಾಗಲೇ ನಿಮಗೆ ಗೊತ್ತಾಗೋದು. ನೀವು ಕೂಡ ಯಾರ್ದೆಲ್ಲ ವಿಡಿಯೋ ನೋಡ್ತೀರಾ ಎಲ್ಲರಿಗೂ ಬಂದ್ಬಿಟ್ಟು ಹೈಪ್ ಮಾಡಿ. ಓಕೆನಾ? ಇನ್ಮಿಂದೆ ಯೂಟ್ಯೂಬಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದನ್ನ ಹೇಳೋದಕ್ಕಿಂತ ಎಲ್ಲರೂ ಬಂದ್ಬಿಟ್ಟು ನನ್ನ ಚಾನಲ್ಗೆ ಹೈಪ್ ಮಾಡಿ, ನನ್ನ ವಿಡಿಯೋಸ್ಗೆ ಹೈಪ್ ಮಾಡಿ ಅಂತಾನೆ ಎಲ್ಲರೂ ಹೇಳ್ತಾರೆ. ಓಕೆನಾ? ಮತ್ತೆ ನಾವು ಎಷ್ಟು ಜನಕ್ಕೆ ಹೈಪ್ ಮಾಡ್ಬೋದು, ಯಾವ ರೀತಿ ಹೈಪ್ ಮಾಡ್ಬೋದು, ಒಂದು ವಿಡಿಯೋಗೆ ನಾವು ಎಷ್ಟು ಸಲ ಹೈಪ್ ಮಾಡ್ಬೋದು ಎಲ್ಲದನ್ನು ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತೆ ನಮಗೆ ನಮ್ದು ಹೈಪ್ ಮಾಡಿರುವಂಥ ವಿಡಿಯೋಸ್ ಎಲ್ಲಿ ಶೋ ಆಗುತ್ತೆ, ನಮಗೆ ಎಷ್ಟು ಜನ ಹೈಪ್ ಮಾಡಿದ್ದಾರೆ, ಅಂದರೆ ಒಬ್ರು ಹೈಪ್ ಮಾಡಿದ್ರೆ ನಮಗೆ ಎಷ್ಟು ಪಾಯಿಂಟ್ಸ್ ಸಿಗುತ್ತೆ ಎಲ್ಲದನ್ನು ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಓಕೆನಾ? ಮತ್ತೆ ಬಂದ್ಬಿಟ್ಟು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಓಕೆನಾ? ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದನ್ನೇ ಸ್ಕ್ರೀನ್ ರೆಕಾರ್ಡರ್ನ ನಿಮಗೀಗ ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿಕೊಂಡು ನಿಮಗೆ ಎಲ್ಲದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ನಮಗೆ ಹೈಪ್ ಬಟನ್ ಎಲ್ಲಿ ಸಿಗುತ್ತೆ ಯೂಟ್ಯೂಬಲ್ಲಿ ಅಂತ ಕೆಲವರಿಗೆ ಡೌಟ್ ಇರುತ್ತೆ. ನಮಗೆ ಹೈಪ್ ಬಟನ್ ಕಾಣಿಸ್ತಿಲ್ಲ, ಯಾವ ರೀತಿ ನಾವು ನೋಡೋದಾದ್ರೂ ಹೈಪ್ ಮಾಡೋದಾದ್ರೆ ನಾವು ಯಾವ ರೀತಿ ಮಾಡೋದು ಅನ್ನೋದು ಗೊತ್ತಿರಲ್ಲ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಮತ್ತು ಹೈಪ್ ಬಟನ್ ಯಾವ ರೀತಿ ಯೂಸ್ ಮಾಡೋದು ಅಂತ ಕೆಲವರಿಗೆ ಗೊತ್ತಿರಲ್ಲ, ಹಾಗಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ನಮಗೀಗ ಎಲ್ಲಿ ನಮಗೆ ಹೈಪ್ ಬಟನ್ ಕಾಣಿಸುತ್ತೆ ಮತ್ತು ಹೈಪ್ ಬಟನ್ ಜೊತೆಗೆ ನಮಗೆ #1 #2 #3 ಅಲ್ಲಿ ನಮಗೆ ವಿಡಿಯೋ ಶೋ ಆಗುತ್ತೆ ಅಂತ ನಾನು ಹೇಳಿದ್ನಲ್ವಾ, ಹಾಗೆ ನಮಗೆ 100 ವೀಡಿಯೋಸ್ಗಳು ಎಲ್ಲಿ ಶೋ ಆಗುತ್ತೆ. ಈಗ ನಮಗೆ ಯಾರಾದರೂ ಹೈಪ್ ಮಾಡಿದ್ರು ನಮ್ಮದು ವೀಡಿಯೋಸ್ಗಳು ಹ್ಯಾಶಲ್ಲಿ ಹೋಗ್ತಿದೆಯಾ, ಟ್ರೆಂಡಿಂಗಲ್ಲಿ ಹೋಗ್ತಿದೆಯಾ, ನಾವು ಯಾವ ರೀತಿ ನೋಡೋದು ಎಲ್ಲದನ್ನು ಹೇಳ್ಕೊಡ್ತೀನಿ. ಓಕೆನಾ? ನಾನೀಗ ಒಂದು ವೀಡಿಯೋನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ, ಅದರಲ್ಲಿ ನೀವು ನೋಡ್ಬೋದು. ಓಕೆನಾ? ಹೈಪ್ ಆಪ್ಷನ್ ಯಾವ ರೀತಿ ಕಾಣಿಸುತ್ತೆ ಅಥವಾ ನಿಮಗೆ ಕಾಣಿಸ್ತಿಲ್ಲ ಅಂದರೆ ನೀವೇನು ಮಾಡಬೇಕು ಅನ್ನೋದನ್ನ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ? ಈಗ ನೋಡಿ, ನಾನು ಯೂಟ್ಯೂಬ್ ಅಪ್ಲಿಕೇಶನಿಂದ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡು ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ರೀತಿ ಏನೋ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಈಗ ನೋಡಿ, ಇವ್ರಿಗೆ ನಾನು ಹೈಪ್ ಮಾಡಬೇಕೀಗ. ಹೈಪ್ ಬಟನ್ ಎಲ್ಲಿ ಕಾಣಿಸುತ್ತೆ ಅಂದರೆ ಇಲ್ಲಿ ನೋಡಿ, ನಮ್ಮದು ಚಾನಲ್ ನೇಮ್ ಏನಿದೆ ಅದ್ರ ಪಕ್ಕ ಸಬ್ಸ್ಕ್ರೈಬ್ ಇರುತ್ತೆ. ಅದ್ರ ಕೆಳಗಡೆ ನೋಡಿ ಇಲ್ಲಿ ಲೈಕು, ಶೇರ್, ರಿಮಿಕ್ಸ್, ಥ್ಯಾಂಕ್ಸ್ ಏನು ಕಾಣಿಸ್ತಿದೆ, ಅಲ್ಲಿ ಬಂದುಬಿಟ್ಟು ನಮಗೆ ಈ ಆಪ್ಷನ್ ಶೋ ಆಗಲ್ಲ. ನಮಗೆ ಎಲ್ಲಿ ಶೋ ಆಗುತ್ತೆ ಅಂತ ಹೇಳೋದಾದ್ರೆ ಇಲ್ಲಿ ನೋಡಿ, ಕಮೆಂಟ್ ಅಂತ ಏನಿದೆ, ಕಮೆಂಟ್ಸ್ ಅಂತ ಏನಿರುತ್ತೆ
ಈಗ ಕಮೆಂಟ್ಸ್ ಅಂತ ಏನಿರುತ್ತೆ ಅದ್ರ ಪಕ್ಕ ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ನಮಗೆ 2 ಡಾಟ್ ಕಾಣಿಸ್ತಿಲ್ವಾ, ಈ ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಮಗೆ ಈ ಹೈಪ್ ಸಿಂಬಲ್ ಕಾಣಿಸ್ತಿಲ್ಲ ಅಂದರೆ ಒಬ್ಬೊಬ್ರು ಚಾನಲಲ್ಲಿ ನೀವು ಲೈಕ್ ಮಾಡಿ ಈ ರೀತಿ. ಲೈಕ್ ಮಾಡಿದ ತಕ್ಷಣ ಈ ಹೈಪ್ ಸಿಂಬಲ್ ಏನಿರುತ್ತೆ ಬಂದುಬಿಡುತ್ತೆ. ಓಕೆನಾ, ಇದು ಹೈಪ್ ಸಿಂಬಲ್ ಬಂದುಬಿಡುತ್ತೆ. ನೀವು ಅದು ಏನು ಮಾಡೋದು ಬೇಡ, ಈ ರೀತಿ ಸ್ಕ್ರಾಲ್ ಮಾಡೋದು ಬೇಡ. ಹೈಪ್ ಸಿಂಬಲ್ ಕಾಣಿಸ್ತಿಲ್ಲ ಅನ್ನೋರಿಗೆ ಈ ರೀತಿ ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಈ ರೀತಿ ಹೈಪ್ ಸಿಂಬಲ್ ಏನಿದೆ ಅದು ನಿಮಗೆ ಶೋ ಆಗುತ್ತೆ. ನಾನೀಗ ಇವರಿಗೆ ಹೈಪ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ನಾನೀಗ ಇವರಿಗೆ ಹೈಪ್ ಮಾಡಿದ್ದೀನಿ. ಓಕೆನಾ, ಮಾಡಿದ ತಕ್ಷಣ ಹೈಪ್ 70 ಪಾಯಿಂಟ್ಸ್ ಅಂತ ಇದೆ. ಈಗ ನೋಡಿ, ಇಲ್ಲಿ ಹೆಲ್ಪ್ ಯುವರ್ ಫೇವ್ರೆಟ್ ಕ್ರಿಯೇಟರ್ಸ್ ಗೆಟ್ ಡಿಸ್ಕೌಂಟ್ ವೆನ್ ಯು ಹೈಪ್ ಅಂತ ಇದೆ. ಈಗ ಹೈಪ್ 70 ಪಾಯಿಂಟ್ಸ್, ಈಗ ಒಂದು ಹೈಪಿಗೆ 70 ಪಾಯಿಂಟ್ಸ್ ಅವರಿಗೆ ಸಿಗುತ್ತೆ ನಾನು ಈ ರೀತಿ ಹೈಪ್ ಮಾಡೋದ್ರಿಂದ. ಓಕೆನಾ, ನೋಡಿ ಇಲ್ಲಿ ಈ ರೀತಿ. ಈಗ ಹೈಪ್ ನಾನು ಮಾಡಿದಾದಮೇಲೆ ಇಲ್ಲಿ ಏನು ಶೋ ಆಗುತ್ತೆ ನಿಮಗೆ, ಇಲ್ಲಿ ಲೀಡರ್ ಬೋರ್ಡ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವಿಲ್ಲಿ ನೋಡ್ಬೋದು ಏನಂತ. ಈಗ ಹೈಪಲ್ಲಿ ಯಾವ್ಯಾವ ವೀಡಿಯೋಸ್ಗಳಿದೆ ಮತ್ತು ಯಾವ್ಯಾವ ಟೈಪ್ ವೀಡಿಯೋಸ್ಗಳಿದೆ ಅನ್ನೋದನ್ನ ನಾವು ಇಲ್ಲಿಂದ ನಾವು ನೋಡ್ಬೋದು. ಓಕೆನಾ, ಈಗ ನಾವೇನು ಯಾವ ವಿಡಿಯೋ ಎಷ್ಟು ಇದರಲ್ಲಿ ಹೋಗ್ತಿದೆ, ಎಷ್ಟು ಹೈಪಲ್ಲಿ ಹೋಗ್ತಿದೆ, ಎಷ್ಟು ಇದರಲ್ಲಿ ಹೋಗ್ತಿದೆ ಅನ್ನೋದನ್ನ ನಾವು ನೋಡಬೇಕಂದ್ರೆ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಬ್ರೌಸ್ ದಿ ಟಾಪ್ 100 ಆ್ಯಂಡ್ ಕೀಪ್ ಟ್ರ್ಯಾಕ್ ಆಫ್ ಹೌ ವಿಡಿಯೋ ಯು ಹೈಪ್ಡ್ ಆರ್ ಡೂಯಿಂಗ್ ಅಂತ ಇದೆ. ಓಕೆನಾ, ಇಲ್ಲಿ ನಾವು ಹೈಪ್ ಮಾಡಿರೋ ವೀಡಿಯೋಸ್ಗಳು ಯಾವುದು ಟ್ರೆಂಡಲ್ಲಿದೆ, #1 #2 ಅಲ್ಲಿ ಯಾವುದು ಹೋಗ್ತಿದೆ ಅಂತ ನೋಡ್ಬೋದು. ನೋಡಿ, ಈ ವಿಡಿಯೋ ಬಂದುಬಿಟ್ಟು #1 ಹೋಗ್ತಿದೆ, ಇದು ಬಂದುಬಿಟ್ಟು #2 #3, ಇದು ಬಂದುಬಿಟ್ಟು #4 ಅಲ್ಲಿ ಹೋಗ್ತಿದೆ. ಇದು ಒಂದೊಂದು ಕ್ಯಾಟಗಿರೀಸಲ್ಲಿ ನಮಗೆ ಈ ರೀತಿ ಶೋ ಆಗ್ತಿದೆ. ಓಕೆನಾ, ನೋಡಿ ಇಲ್ಲಿ #8 ಈ ರೀತಿ #100 ತನಕನೂ ಇರುತ್ತೆ. ಇದರಲ್ಲಿ ನಿಮಗೇನಾದರೂ ಇವಾಗೇನಾದರೂ ನಿಮ್ಮ ವಿಡಿಯೋಗೆ ಜಾಸ್ತಿ ಹೈಪ್ ಸಿಕ್ಕಿದ್ರೆ ನಿಮ್ಮದು ವಿಡಿಯೋ ಬಂದುಬಿಟ್ಟು ಇಲ್ಲಿ ಟ್ರೆಂಡಿಂಗಲ್ಲಿ ಶೋ ಆಗುತ್ತೆ. ಓಕೆನಾ, ಈ ರೀತಿ ನಿಮ್ಮದು ಕೂಡ ವೀಡಿಯೋಸ್ಗಳು ಶೋ ಆಗ್ಬೋದು. ಹ್ಯಾಶ್ಟ್ಯಾಗಲ್ಲಿ ಈಗ ಬಂದುಬಿಟ್ಟು ಓಡ್ತಾ ಇರೋ ವೀಡಿಯೋಸ್ಗಳಲ್ಲಿ ನಾವು ಕ್ಯಾಟಗಿರಿ ವೈಸ್ ಕೂಡ ನೋಡಬಹುದು. ಓಕೆನಾ, ಫಸ್ಟು, ಸೆಕೆಂಡು, ಥರ್ಡಲ್ಲಿ ನಾವು ಕ್ಯಾಟಗಿರಿ ವೈಸ್ ಕೂಡ ನೋಡ್ಬೋದು. ಈಗ ನಿಮ್ಮ ಕ್ಯಾಟಗಿರಿ ಯಾವುದಿರುತ್ತೆ ಅದರಲ್ಲೂ ಕೂಡ ನೀವು ನೋಡ್ಕೊಳ್ಬೋದು. ಈಗ ಫಸ್ಟ್ ಒನ್ ನಿಮ್ಮದೇನಾದರೂ ವ್ಲಾಗ್ ಆಗಿದ್ದರೆ ನೋಡಿ, ವ್ಲಾಗ್ ಮೇಲೆ ಸೆಲೆಕ್ಟ್ ಮಾಡಿ. ವ್ಲಾಗಲ್ಲಿ ಯಾವುದು ಟಾಪ್ 100 ಅಂತಲೂ ನಾವು ನೋಡ್ಬೋದು. ನೋಡಿ, ಇವ್ರದ್ದೆಲ್ಲ 1 2 3 ಆ ರೀತಿ ಇದೆ. ವ್ಲಾಗಲ್ಲಿ ಬಂದುಬಿಟ್ಟು ಇವ್ರದ್ದು ನೋಡಿ #7 #14 ಇವರಿಗೆಲ್ಲ ಆಲ್ರೆಡಿ ಸಿಕ್ಬಿಟ್ಟಿದೆ, ಇಷ್ಟೆಲ್ಲ ಹೈಪ್ ಸಿಕ್ಬಿಟ್ಟಿದೆ. ಓಕೆನಾ, ಇನ್ನು ಮೂವೀಸ್ ರಿಲೇಟೆಡ್ ಏನಾದರೂ ನೀವು ನೋಡಬೇಕಾದ್ರೆ ಅವರಿಗೆ ಎಷ್ಟೆಷ್ಟು ಹೈಪ್ ಸಿಕ್ಕಿದೆ, ಮತ್ತು ಗೇಮಿಂಗು, ಫುಡ್, ಮ್ಯೂಸಿಕ್, ಸ್ಪೋರ್ಟ್ಸ್, ಟ್ರಾವೆಲ್, ಅನಿಮಲ್ಸ್, ಫ್ಯಾಷನ್, ಎಲ್ಲದ್ರ ಬಗ್ಗೆನೂ ಇದೆ. ನಿಮ್ಮದು ಯಾವ ಕ್ಯಾಟಗಿರಿ ಇದೆ ಎಲ್ಲ ಕ್ಯಾಟಗಿರಿಯಲ್ಲೂ ಕೂಡ ನೀವು ನೋಡ್ಕೊಳ್ಬೋದು. ಓಕೆನಾ, ನಿಮ್ಮ ಯಾವ ಕ್ಯಾಟಗಿರೀಸ್ ಇರುತ್ತೆ ಅವ್ರದ್ದು ಕೂಡ ಇದು ಹೈಪ್ ಸಿಕ್ಕಿದ್ರೆ ನಿಮ್ಮದೇನಾಗುತ್ತೆ, ನಿಮ್ಮದು ವೀಡಿಯೋಸ್ಗಳಿಗೂ ಕೂಡ ಈ ರೀತಿ ಟ್ರೆಂಡಿಂಗಲ್ಲಿ ಹೋಗುತ್ತೆ. ಓಕೆನಾ, ಈ ರೀತಿ ಶೋ ಆಗುತ್ತೆ ನಿಮ್ಮದು ಎಷ್ಟು ಟ್ರೆಂಡಿಂಗಲ್ಲಿ ಹೋಗ್ತಿದೆ ಅನ್ನೋದನ್ನ. ಓಕೆನಾ, ಯಾರಿಗ್ಯಾರಿಗೆ ಕೊಟ್ಟಿರೋದು ಅನ್ನೋದಾದರೆ ಫ್ರೆಂಡ್ಸ್, ಇದನ್ನು ಮೇಯ್ನಾಗಿ ಸ್ಮಾಲ್ ಕ್ರಿಯೇಟರಿಗೆ ಕೊಟ್ಟಿರೋದು. ಓಕೆನಾ, ಸ್ಮಾಲ್ ಕ್ರಿಯೇಟರ್ಸ್ಗೆ ಈ ಥರ ಹೈಪ್ ಆಪ್ಷನ್ನ ಕೊಟ್ಟು ಇನ್ನೂ ಜಾಸ್ತಿ ಜನಕ್ಕೆ ಹೋಗುತ್ತೆ. ಓಕೆನಾ, ಈಗ ನಮಗೆ ಏನು ಜಾಸ್ತಿ ಹೈಪ್ ಸಿಕ್ಕೋದ್ರಿಂದ ನಮಗೆ ನಮ್ಮ ವೀಡಿಯೋಸ್ ಏನಾಗುತ್ತೆ ಇನ್ನೂ ಜಾಸ್ತಿ ಜನಕ್ಕೆ ಹೋಗುತ್ತೆ. ಓಕೆ, ಯಾವ ವೀಡಿಯೋಸ್ಗೆ ಎಷ್ಟು ಇದು ಬರ್ತಿದೆ ಹೈಪ್ ಅಂತ ನಾವು ನೋಡ್ಬೋದು. ಓಕೆನಾ, ಇದರಿಂದ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ನಿಮಗೆ ಜಾಸ್ತಿ ಹೈಪ್ ಸಿಕ್ಕೋದ್ರಿಂದ. ಓಕೆನಾ ಫ್ರೆಂಡ್ಸ್, ಹೇಗೆ ವ್ಯೂಸ್ ಜಾಸ್ತಿ ಸಿಗುತ್ತೆ ಅಂತ ಹೇಳೋದಾದರೆ, ಈಗ ಇನ್ನು ಕ್ರಿಯೇಟರ್ಸ್ ಟು ಕ್ರಿಯೇಟರ್ಸಿಂದ ಹೆಲ್ಪ್ ಮಾಡೋದು ಅಂದರೆ, ಈಗ ಹೇಗಂತ ಹೇಳೋದಾದರೆ, ಈಗ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ನಾವೇನು ಮಾಡ್ತೀವಿ, ಸಪೋರ್ಟ್ ಮಾಡಿ, ನೀವು ನನಗೆ ಸಪೋರ್ಟ್ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ನಾವು ಬೇರೆ ಕ್ರಿಯೇಟರ್ಸ್ದು ಕಮೆಂಟ್ ಬಾಕ್ಸಲ್ಲಿ ಹೋಗಿ ಎಲ್ಲರೂ ಕಮೆಂಟ್ ಮಾಡ್ತೀವಿ ತಾನೇ. ನಾವು ಆ ರೀತಿ ಕಮೆಂಟ್ ಏನು ಮಾಡ್ತೀವಿ ಅದೇ ರೀತಿ ಈಗ ಇದನ್ನು ಮಾಡ್ಕೊಳ್ಬೋದು. ಏನಂತ ಕಮೆಂಟ್ ಮಾಡ್ಬೋದು, ನೀವು ನನಗೆ ಹೈಪ್ ಮಾಡಿ, ನಾನು ನಿಮಗೆ ಹೈಪ್ ಮಾಡಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬೋದು. ಈಗ ನಾವಿವಾಗ ಈ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ನಾವು ಈ ರೀತಿ ಹೈಪ್ ಮಾಡಿಬಿಟ್ಟು ಹೆಲ್ಪ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮದು ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ, ನಿಮ್ಮದು ಇಂಪ್ರೆಷನ್ ಏನಿರುತ್ತೆ ಅದು ಕೂಡ ಜಾಸ್ತಿ ಆಗುತ್ತೆ, ನಿಮ್ಮದು ಬೇಗನೆ ವಾಚ್ ಟೈಮ್ ಇದೆಲ್ಲ ಕಂಪ್ಲೀಟ್ ಆಗುತ್ತೆ, ಮಾನಿಟೈಸೇಷನ್ ಕೂಡ ನೀವು ಬೇಗನೆ ಮಾಡ್ಕೋಬೋದು. ಓಕೆನಾ, ಯಾರೆಲ್ಲ ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕಂತ ಇದ್ದೀರಾ ಈ ರೀತಿ ಸಪೋರ್ಟ್ ಮಾಡ್ಬೋದು ಹೈಪ್ನ ಕೊಟ್ಬಿಟ್ಟು. ಇವಾಗ ನಾವೇನು ಕಮೆಂಟ್ ಹಾಕ್ಬಿಟ್ಟು ನಾವೇನು ಸಪೋರ್ಟ್ ಮಾಡ್ತಿದ್ವಿ ಆ ರೀತಿ. ಓಕೆನಾ, ಇದು ವಿಡಿಯೋ ನೋಡಿಲ್ಲ ಅಂದರೂ ಪರವಾಗಿಲ್ಲ, ಹೈಪ್ ಮಾಡ್ಬೋದು ಈ ರೀತಿ. ಇದರಿಂದ ನಮ್ಮದು ಹ್ಯಾಶ್ಟ್ಯಾಗಲ್ಲಿ ವೀಡಿಯೋಸ್ ಟ್ರೆಂಡಿಂಗಲ್ಲಿ ಹೋಗುತ್ತೆ, ಇದರಿಂದ ನಮ್ಮದು ಏನಾಗುತ್ತೆ, ಇಂಪ್ರೆಷನ್ ಜಾಸ್ತಿ ಆಗುತ್ತೆ, ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಇದೆಲ್ಲ ಬಂದುಬಿಟ್ಟು ಏನು ಯೂಟ್ಯೂಬು ಸ್ಮಾಲ್ ಕ್ರಿಯೇಟರ್ಸ್ಗೆ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಇದನ್ನು ತಂದಿರೋದು. ಓಕೆ, ಈ ಫ್ಯೂಚರ್ನ ತಂದಿರೋದು ಯೂಟ್ಯೂಬ್. ಈ ರೀತಿ ಕೂಡ ನಾವು ಹೈಪ್ನ ಮಾಡಿಕೊಂಡು ಒಬ್ರಿಗೊಬ್ರು ಹೆಲ್ಪ್ನ ಮಾಡ್ಬೋದು. ಓಕೆನಾ, ಮತ್ತೆ ಬಂದುಬಿಟ್ಟು ಇನ್ನು ಕೆಲವರಿಗೆ ಯಾರಿಗಾದರೂ ಹೈಪ್ ಈ ಫ್ಯೂಚರ್ ಏನಾದರೂ ಕಾಣಿಸ್ತಿಲ್ಲ ಅಂದರೆ ನಾವೇನು ಮಾಡಬೇಕು ಅಂತ ಹೇಳೋದಾದರೆ, ನೀವು ಏನು ಮಾಡಬೇಕು, ಸಿಂಪಲ್ಲಾಗಿ ಈ ರೀತಿ ಬ್ಯಾಕ್ ಹೋಗಿಬಿಟ್ಟು ಯೂಟ್ಯೂಬಿಂದ
ಯಾರಿಗೆಲ್ಲ ಹೈಪ್ ಕಾಣಿಸ್ತಿಲ್ಲ ಅವ್ರು ಬಂದುಬಿಟ್ಟು ಏನು ಮಾಡಬೇಕು, ಶೋ ಆಗ್ತಿಲ್ಲ ಯಾರಿಗೆಲ್ಲ ಹೈಪು, ಅವ್ರು ಬಂದುಬಿಟ್ಟು ಪ್ಲೇಸ್ಟೋರಿಗೆ ಹೋಗಬೇಕು ಈ ರೀತಿ, ಓಕೆನಾ. ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಯೂಟ್ಯೂಬ್ ಅಂತ ಸರ್ಚ್ ಮಾಡಿ, ಓಕೆನಾ. ಯೂಟ್ಯೂಬ್ ಅಂತ ಸರ್ಚ್ ಮಾಡಿಬಿಟ್ಟು ಏನು ಮಾಡಬೇಕು ನಾವು, ಆವಾಗ ಅಲ್ಲಿ ಯೂಟ್ಯೂಬ್ ಏನಾಗುತ್ತೆ ಅಪ್ಡೇಟ್ ಕೇಳುತ್ತೆ, ಓಕೆನಾ. ಈ ರೀತಿ ಮಾಡೋದ್ರಿಂದ ನಮಗೆ ಯಾವುದಾದ್ರೂ ಯೂಟ್ಯೂಬಲ್ಲಿ ಹೊಸ ಏನಾದರೂ ಫ್ಯೂಚರ್ಸ್ ಬಂದಿದ್ದರೆ ನಮಗೆ ಶೋ ಆಗ್ತಿಲ್ಲ ಅಂದರೆ ಇದನ್ನು ನೀವು ಈ ಥರ ನೀವು ಯೂಸ್ ಮಾಡಿ, ಓಕೆನಾ. ಮತ್ತು ನೀವು ಸುಮ್ಮನೆ ಟೆನ್ಷನ್ ತೊಗೊಳೋದಕ್ಕಿಂತ ಈ ರೀತಿ ಮಾಡ್ಕೊಳ್ಬೋದು. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಈ ರೀತಿ ಅಪ್ಡೇಟ್ ಕೇಳುತ್ತೆ ನೋಡಿ, ಇಲ್ಲಿ ನಂದು ಕೇಳ್ತಾ ಇದೆ. ಈ ರೀತಿ ಅಪ್ಡೇಟ್ ಕೇಳಬೇಕಾದ್ರೆ ನೀವು ಅಪ್ಡೇಟ್ನ ಕೊಡಬೇಕು, ಓಕೆನಾ. ಈ ರೀತಿ ನೀವು ಹೊಸ ಫ್ಯೂಚರ್ಗಳು ನಮಗೆ ಏನಕ್ಕೆ ಬರ್ತಿಲ್ಲ ಅಂದರೆ ಅಪ್ಡೇಟ್ ಕೊಡ್ದಲೇ ಇರೋದ್ರಿಂದ ನಮಗೆ ಬರಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಅವಾಗವಾಗ ಅಪ್ಡೇಟ್ ಕೊಡಬೇಕು. ಮತ್ತು ಇದ್ರ ಜೊತೆಗೆ ಯೂಟ್ಯೂಬ್ ಜೊತೆಗೇ ಯಾವಾಗೆಲ್ಲ ಯೂಟ್ಯೂಬ್ ಅಪ್ಡೇಟ್ ಕೇಳುತ್ತೆ ಅವಾಗೆಲ್ಲ YT ಸ್ಟುಡಿಯೋನ ಕೂಡ ನಾವೇನು ಮಾಡಬೇಕು, ಅಪ್ಡೇಟ್ ಕೊಡ್ತಾ ಹೋಗಬೇಕು. ಇದರಿಂದ ನಮ್ದು ಏನಾಗುತ್ತೆ, ಒಳ್ಳೆ ಹೊಸ ಫ್ಯೂಚರ್ಸ್ಗಳು ಬಂದಿದ್ದು ನಮಗೆ ಸಿಗುತ್ತೆ ಬೇಗನೆ, ಓಕೆನಾ ಫ್ರೆಂಡ್ಸ್. ಇನ್ನೊಂದು ಟ್ರಿಕ್ ಏನಿದೆ, ನಾವು ಇವಾಗ ವೀಡಿಯೋದಲ್ಲಿ ಏನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀವಿ, ಆವಾಗ ಕೂಡ ನಾವು ಇದನ್ನು ಹೇಳ್ಬೋದು. ಏನಂತ ಬರೀ ಕಮೆಂಟಲ್ಲಿ ನಾವು ಸಪೋರ್ಟ್ ಮಾಡೋದಕ್ಕಿಂತ ಈ ರೀತಿ ಕೂಡ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನಮ್ಮ ವಿಡಿಯೋ ಕಮೆಂಟ್ ಮಾಡಿ ಮತ್ತು ಹೈಪ್ ಕೂಡ ಮಾಡಿ ಅಂತಲೂ ಕೂಡ ನಾವು ನಮ್ಮ ವೀಡಿಯೋದಲ್ಲಿ ಹೇಳ್ಬೋದು, ಓಕೆನಾ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಮತ್ತು ಯಾರಿಗೆಲ್ಲ ಹೈಪ್ ಸಿಕ್ತು, ಯಾರಿಗೆಲ್ಲ ಹೈಪ್ ಸಿಂಬಲ್ ಸಿಕ್ಕಿಲ್ಲ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.